ಕೇವಲ ಅರ್ಜುನನಿಗೆ ಪರೀಕ್ಷಿಸುತ್ತಿರುವನು. ಅವನ ಹಿಂದೆ ಸೌಬಲರಾಜನಾದ ಶಕುನಿಯು ನಿಂತಿರುವನು. ಜಯದ್ರಥನ ಬಲಗಡೆ ಒಂದೇ ಕರ್ನಾಟಕ ಶಸ್ತ್ರಾಸ್ತ್ರಗಳಲ್ಲಿ ಕುಳಿತಿರುವವರೇ ದುರ್ಯೋಧನ 99 ಮಂದಿ ಸಹೋದರರು. ಅವರೊಡನೆ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವರ ಪಕ್ಕದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಚಿರನಿದ್ರೆಯಿಂದ ಇತ್ತ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಸ್ವರ್ಣಮಯವಾದ ಅಷ್ಟಾಶ್ವರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿಯಾದ ಭೀಷ್ಮನು. ನೆರೆ ಕೂದಲಿನಿಂದ ತುಂಬಿದ ಅವರ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರಗಳು ಬೆಳೆಸುತ್ತಿರುವುದನ್ನು ನೋಡು. ಅರ್ಜುನ, ಅವನು ನಿಮ್ಮ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಮ್ಮೆ ವಂದಿಸುವ ಅರ್ಜುನ. ಆಜ್ಞೆ ಮಾತ್ರ. ಭೀಷ್ಮನ ಕುರು ಪಿತಾಮಹ, ಇದೋ ವಂದಿಸು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ಮಾಡದೆ ಹೇಳಿಕೊಳ್ಳಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ ಅರ್ಜುನ, ಏಕೆ ಏನು ಹೇಳಲು ಕೃಷ್ಣ? ಕೃಷ್ಣ, ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾನಿಗಳು, ಮಿತ್ರರು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನೀನು ಬಲ್ಲೆಯ. ಪರಮಾತ್ಮ, ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒಲಿಸಲು ನನ್ನಿಂದ ಆಗಬಹುದು. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ಮದುವೆ, ಈ ಗುರು ಹಿಂಸೆಗೆ ಕೈ ಹಾಕಲಾರೆ.
ರಥವನ್ನು ಮುಂದಿರಿಸಿ ಮಿತ್ರ, ನಮಗೆ ಈ ಯುದ್ಧವು ಬೇಡ. ಅರ್ಜುನ, ಪರಮಾತ್ಮ, ಈ ವಿಷಮಾವಸದಲ್ಲಿ ಇಂಥ ಕತ್ತಲ ಬಾವು ಹೇಗೆ ಮೂಡಿದೆ? ಕ್ಷತ್ರಿಯನಾಗಿ ಮುಖ್ಯ ನಾನನ್ನು ತೋರಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸುವೆ, ನರಕದ ಮಾರ್ಗವನ್ನು ಹಿಡಿಯುವೆಯ? ನರನಾಗಿ ಹುಟ್ಟಿ ಹೇಳಿ ಎಂಬ ನಿಂದನೆಯನ್ನು ನೀನು ಸಹಿಸುವೆಯ? ಈ ದೌರ್ಬಲ್ಯವನ್ನು ತೋರಿಸಿ ಯುದ್ಧಕ್ಕೆ ಸಿದ್ಧನಾಗುತ್ತದೆ. ಪರಮಾತ್ಮ, ಒಂದು ಸಾರಿ ಗುರು ಸೈನ್ಯದ ಕಡೆ ದೃಷ್ಟಿಸಿದರು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟರು. ಪೂಜಾಪರಾಧ ಇವುಗಳ ಮೇಲೆ ಬಾಣವನ್ನು ಕೊಡುವುದು. ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಷ್ಠರು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಆಳುವ ಇಚ್ಛೆ ನನಗೆ. ಅಶಾಶ್ವತವಾದ ರಾಜ್ಯಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಬಹುದು. ಸ್ವಜನವದೆಯ ಸಮುದಾಯ ಕೃಷ್ಣ. ಅಳಿವಿಲ್ಲದ ಆತ್ಮವನ್ನು ಒಲಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಧರಿಸಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ಧರಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಅರ್ಜುನ, ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯ ಇವೇ ಮೊದಲಾದ ಹಂತಗಳು ಪ್ರಾಪ್ತವಾದಂತೆ ಆತ್ಮಕ್ಕೆ ದೇಹಾಂತರ ಪ್ರಾಪ್ತಿಯು ಸಹಜವಾದಂತೆ ಪಂಡಿತನಾದವನು ಇದರ ಸಲುವಾಗಿ ಗುರುತಿಸುವುದಿಲ್ಲ. ಅರ್ಜುನ, ಈ ಭೀಷ್ಮ, ದ್ರೋಣ, ನಾನು, ನೀನು, ಅಷ್ಟೇಕೆ ಇವರೆಲ್ಲರೂ ಹಲವಾರು ಬಾರಿ ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡಿದರು, ಮುಂದೆಯೂ ಮಾಡುವುದು. ಜನ್ಮ ಮತ್ತು ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅರ್ಜುನ, ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಅರ್ಜುನ, ಪರಮಾತ್ಮ, ಈ ಯುದ್ಧದ ಹೆಸರತ್ತಿದರೆ ನನ್ನ ಹೃದಯವು ಕಂಪಿಸಿತು. ದುಸ್ಸಹ ಶಕ್ತಿಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಚಿತವಾಗಿದೆ. ನಾನು ಹೇಳಿರುವ ಆದರೂ ಪಾಪ ಭೀತಿಯಿಂದ ಯುದ್ಧಯುಕ್ತನಾಗಿರುವುದು. ಕೃಷ್ಣ, ಕ್ಷತ್ರಿಯರಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೋ? ಇಲ್ಲ ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತರಾದರೆ ಅದನ್ನು ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿಗೆ ಭಾಜನರಾಗುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ದೂರವಾದದ್ದು. ಶತ್ರುಗಳು ಹೇಳಿ ಎಂದು ಕೈಯುವರು, ಮಿತ್ರರು ವಂಚಕರೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇ ಧರ್ಮ ನಾಶನವು, ಧರ್ಮ ರಕ್ಷಣೆ, ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸುವ ದೇವ.
ನೀನೀಗ ಕರ್ಮತತ್ಪರನಾದ ಫಲಾಫಲಗಳನ್ನು ನಿರೀಕ್ಷಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸಿ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾಫಲಗಳು ಅವನ ಅಧೀನದಲ್ಲಿಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು, ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯು. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಬೃಹತ್ ಪ್ರಜ್ಞೆಯನ್ನು ಎಚ್ಚರಗೊಳಿಸಿದ ನೀನು ಕರ್ಮಯೋಗಿ. ಈ ಲೋಕದಲ್ಲಿ ನನ್ನ ನಿರ್ದಿಷ್ಟ ಕಾರ್ಯಕ್ರಮ. ಅರ್ಜುನ, ನಾವಿಬ್ಬರು ಹಲವಾರು ಬಾರಿ ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡಿರುವುದು, ಅದರ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮಜರಾರಹಿತ ಅವ್ಯಕ್ತಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮವು ಪತನವಾಗಿ ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವುದು. ಸಜ್ಜನರ ಪಾಲನೆ, ವೃಕ್ಷರ ನಾಶ, ಧರ್ಮ ಸಂಸ್ಥಾಪನೆ, ಇದು ನನ್ನ ಅವತಾರದ ಉದ್ದೇಶಗಳು. ಪ್ರಪಂಚವನ್ನು ಧಾರಣ ಮಾಡುವುದು, ಜಲರೂಪದಿಂದ ಪ್ರಾಣಿಗಳಿಗೆ ಜನ್ಮಾಂತರಗಳು, ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವುದು, ವಾಯುವೆನಿಸಿ ಚಲಿಸುವುದು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವುದು, ಮನೋ ಬುದ್ಧಿ ಅಧಿಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸದ ರಾಜಪಥದಲ್ಲಿ ನಡೆಸುವುದು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭುವ ಪ್ರಳಯಗಳಿಗೆ, ವಿಭವ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯಾದ ಪರಾವಸ್ತು ನಾನು. ದಾರದಲ್ಲಿ ಮಣಿಗಳ ಸಮೂಹವು ಕೂಡಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಕ್ರೋಧವಾಗಿದೆ. ನಾನು ನೀರಿನಲ್ಲಿ ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಆದಿಕಾರವು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾವು, ಪರ್ವತಗಳಲ್ಲಿ ವೇದವು, ಋಷಿಗಳಲ್ಲಿ ಭೃಗು, ರುದ್ರರಲ್ಲಿ ಶಂಕರನೂ ಆಗಿರುವುದು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಇದರಲ್ಲಿನ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಲಯ, ಪ್ರಳಯಗಳು ನಡೆಯುವುದಿಲ್ಲ. ವಾಸುದೇವ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹೊರೆಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಹುತಾತ್ಮನಾಗಿ ಮಾಡುವುದು. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡ
ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾಗುತ್ತದೆ. ಕೈಕಾಲುಗಳು ಕಂಪಿಸುತ್ತಿವೆ, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಕರುಣಾಮಾನೆ, ಭಕ್ತ ಪರಾಧೀನ, ಭಕ್ತ ಹೃದಯದಲ್ಲಿ ಆನಂದ ತರಂಗಗಳನ್ನು ಬಿಡುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ನರನ ಚಿತ್ತರಂಗತವಾದ ನಿನ್ನ ಗಂಭೀರ ಸುಹಾಸ ವದನವಿದೇವ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯನ್ನು ಸುರಕ್ಷಿತವಾಗಿ ಜಲಾಶಯಿಸಲು ಕಂಕಣಬದ್ಧವಾಗಿ ನಿಂತಿರುವುದು. ಅರ್ಜುನ, ಗಾಂಡೀವವನ್ನು ಧರಿಸು, ವಿಜಯ ಪತಾಕೆಯನ್ನು ಆರಿಸು. ಅರ್ಜುನ, ಆಜ್ಞೆ ಮಾಡುವ.